ನಾವು ಯೂಸ್ ಮಾಡುವಂಥ ನೀರಿಂದ ಹುಳ ಬರುತ್ತೆ, ಅದರಿಂದ ಸೊಳ್ಳೆ ಆಗುತ್ತೆ ಅನ್ನೋದು ಟೋಟಲಿ ಅಷ್ಟು ಇಲ್ಲ. ಈಗ ಕೊಳಚೆ ನೀರು ಹೋಗ್ತಿರುತ್ತೆ, ಚರಂಡಿ ನೀರು ಹೋಗ್ತಿರುತ್ತೆ. ನಾವೇನಾದರೂ ಅವ್ರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಹೋದಾಗ, ಮೇಡಮ್ ನಮ್ಮ ಮನೆಯಲ್ಲಿ ಪಾರ್ಟ್ ಇದೆ, ನಾವು ಕ್ಲೀನ್ ಮಾಡ್ಕೋತೀವಿ ಆಯಿತು ಹೇಳ್ತಿದ್ದೀರಾ, ಅಲ್ಲಿ ಚರಂಡಿ ನೀರು ಹೋಗ್ತಿದೆ, ಚರಂಡಿ ನೀರಲ್ಲಿ ಎಷ್ಟು ಸೊಳ್ಳೆ ಬರ್ತಿದೆ ಅಂತ ಹೇಳ್ತಾರೆ. ಬಟ್ ಆ ಚರಂಡಿ ನೀರಿಂದ ಹುಟ್ಟುವಂಥ ಸೊಳ್ಳೆಯಿಂದ ನಮಗೆ ಯಾವುದೇ ಅಂಥ ಅಪಾಯಕಾರಿ ಇರಲ್ಲ. ಆ ಥರ ಕಾಯಿಲೆಗಳು ನಮಗೆ ಬರಲ್ಲ. ಹಾಗಾಗಿ ನಾವು ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು. ಕೊಳಚೆ ನೀರಿಂದ ಬರುತ್ತಾ, ನಮ್ಮ ಮನೇಲಿ ನಾವೇ ಸಾಕುವಂಥ ಒಳ್ಳೆ ನೀರಿಂದನೇ ಜಾಸ್ತಿ ನಮಗೆ ತೊಂದರೆಗಳು ಉಂಟಾಗೋದು. ನೀಟಾಗಿ ಇಟ್ಕೋಬೇಕು. ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಅಂದರೆ ನಮ್ಮ ಸುತ್ತಮುತ್ತಲ, ಈಗ ಪಕ್ಕದ ಮನೆಯವರು ಡ್ರಮ್ ಇಟ್ಟಿರ್ತಾರೆ, ಅವ್ರ ಮನೇಲಿ ಹುಳ ಇರುತ್ತೆ, ಹಂಗಂತ ಆ ಸೊಳ್ಳೆ ಜಸ್ಟ್ ಅವ್ರಿಗೆ ಕಚ್ಚಲ್ಲ, ನಮಗೂ ಕೂಡ ಕಚ್ಚುತ್ತೆ. 150 ಮೀಟರ್ ಹಾರುವಂಥ ಶಕ್ತಿ ಆ ಸೊಳ್ಳೆಗಿರುತ್ತೆ. ಸುತ್ತಮುತ್ತ ಎಲ್ಲ ಜನಗಳಿಗೂ ಕೂಡ ಅದು ಕಚ್ಬೋದು. ಬೆಳಗಿನ ಜಾವದಲ್ಲಿ ಅದು ಬೈಟ್ ಮಾಡಿದಾಗ ನಮಗೆ ಡೆಂಗ್ಯೂ ಆಗಲಿ ಚಿಕನ್ ಗುನ್ಯಾ ಆಗಲಿ ಬರುವಂಥದ್ದು. ಹಾಗಾಗಿ ಜನ ಸ್ವಲ್ಪ ಜಾಗೃತಿ ಆಗಬೇಕು. ಮಳೆಗಾಲ ಇವಾಗ ಎಲ್ಲಂದ್ರಲ್ಲಿ ನೀರು ನಿಂತ್ಕೊಳ್ಳುತ್ತೆ, ನೀರು ಸ್ಟೋರೇಜ್ ಆಗ್ದಂಗೆ ನೋಡ್ಕೋಬೇಕು. ಅದಲ್ಲದೆ ನಾವು BBMPಗೆ ರಿಕ್ವೆಸ್ಟ್ ಮಾಡ್ತೀವಿ, ಸ್ವಲ್ಪ ಒನ್ಸ್ ಇನ್ ಎ ವೈಲ್ ಸಂಡೇಸ್ ಬಂದು ಸ್ವಲ್ಪ ಮಸ್ಕಿಟೋದು ಹುಳದ್ದು ಸ್ಪ್ರೇ ಎಲ್ಲ ಹಾಕೋಕ್ಕೆ BBMPಗೆ ರಿಕ್ವೆಸ್ಟ್ ಖಂಡಿತ ಮಾಡ್ತೀವಿ. ಸೊ ಇವತ್ತು ಬೇಕಾದಷ್ಟು ಇನ್ಫಾರ್ಮೇಷನ್ ಆಗಿದೆ. ಇನ್ನೊಂದಿದೆ ಮೇಡಮ್, ಇದು ಈ ವೈರಸ್ ಡೆಂಗು ವೈರಸ್ ಏನಿದೆ ಇದನ್ನು ಆಡಿಸುವಂಥದ್ದು ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ. ಅದು ಹೆಂಗಿರುತ್ತೆ ಅಂದರೆ ಫುಲ್ ಬ್ಲ್ಯಾಕ್ ಇರುತ್ತೆ, ವೈಟ್ ಪಟ್ಟ ಇರುತ್ತೆ. ಅದಕ್ಕೋಸ್ಕರ ಟೈಗರ್ ಮಸ್ಕಿಟೋ ಅಂತಲೂ ಕರೀತೀವಿ. ಅದು 60 ಕಚ್ಚುವಂಥ ಸೊಳ್ಳೆ ಮತ್ತು ಶುದ್ಧ ನೀರಿನಲ್ಲಿ ಉತ್ಪತ್ತಿ ಆಗೋ ಸೊಳ್ಳೆ. ಇದು ಕೊಳಚೆ ನೀರಲ್ಲಿ ಬರಲ್ಲ, ಶುದ್ಧ ನೀರಲ್ಲಿ. ಇವಾಗ ಮಳೆ ಬಂದು ತೆಂಗಿನ ಚುಪ್ಪು ಹಳೆ ಪ್ಲಾಸ್ಟಿಕ್ ಬಿಸಾಡಿರ್ತೀವಿ, ಮಳೆ ಬಂದು ನೀರು ನಿಲ್ಲುತ್ತೆ, ನೀರು ಸ್ವಚ್ಛವಾಗಿರುತ್ತೆ, ಅದರಲ್ಲಿ ಇಡೀ ಸಿಗುತ್ತೆ. ಏನು ಮಾಡುತ್ತೆ, ಮೊಟ್ಟೆ ಇಟ್ಟು ಹೊರಟಾಗುತ್ತೆ ಅಷ್ಟೇ. ಅದೇನೋ ಇನ್ಫೆಕ್ಟೆಡ್ ಸೊಳ್ಳೆ ಆಗಿದ್ರೆ ಆ ಮೊಟ್ಟೆ ಎಷ್ಟು 200-300 ಮೊಟ್ಟೆ ಇಡುತ್ತೆ. ಅಷ್ಟು ಮೊಟ್ಟೆಯಿಂದ ಬರೋ ಸೊಳ್ಳೆಗಳೆಲ್ಲ ಇನ್ಫೆಕ್ಟೆಡ್ ಆಗೇ ಇರುತ್ತೆ. ಮೊಟ್ಟೆ ಅಂದರೆ ಒಂದು ರೋಡ್ ಎಷ್ಟು. ಓಕೆ. ಆಮೇಲೆ ಈಗ ಆಸ್ಪತ್ರೆ ಸೈಡಿಂದ ಇನ್ನೇನಾದ್ರು ಡೆಂಗ್ಯೂ ಬಗ್ಗೆ ಇಂಜೆಕ್ಷನ್ಸ್ ಆ ಥರದ್ದು ಏನಾದ್ರು ಬೇರೆ ಮಾಹಿತಿ ಇದೆಯಾ? ಇಂಜೆಕ್ಷನ್ ಅಂದರೆ ಇವಾಗ ಹಾಸ್ಪಿಟಲ್ಲಿ NS1 ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ಜ್ವರ ಇರೋರು ಎಲ್ಲರಿಗೂ. ಓಕೆ. ಅದರಲ್ಲಿ ಪಾಸಿಟಿವ್ ಬಂದವ್ರಿಗೆ ನಾವು ಸೀದಾ ಆಸ್ಪತ್ರೆಗೆ ಕಳಿಸ್ತೀವಿ ಮತ್ತು ಸ್ಯಾಂಪಲ್ನ. ಓಕೆ. ಅಲ್ಲಿ ಪಾಸಿಟಿವ್ ಇರೋರ ಮನೆ ಸುತ್ತಮುತ್ತ ಸ್ಪ್ರೇಯಿಂಗ್ ಇರ್ಬೋದು, ಅಂದರೆ ಕಂಟೈನರ್ ಯಾವ್ದಾರ ಚೆಲ್ಲಕ್ಕೆ ಆಗಿರೋದನ್ನ ಸ್ಪ್ರೇಯಿಂಗ್ ಮಾಡಿಸ್ತೀವಿ, ಮತ್ತು ಫಾಗಿಂಗ್ ಮಾಡಿಸ್ಬೋದು. ಇದನ್ನು ನಿಯಂತ್ರಣ ಮಾಡೋಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಓಕೆ. ಆ್ಯಂಡ್ ನಾಟ್ ಓನ್ಲಿ ಇವತ್ತಲ್ಲ, ಆಲ್ರೆಡಿ 3-4ನೇ ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲದೆ ಇರಲಿ ಎಲ್ಲರ ಪಾಟಲ್ಲಿ ನೀರಿದ್ರೆ ಅವರೇ ಖುದ್ದಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಐ ಆಲ್ವೇಸ್ ಲೈಕ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಕೊಟ್ಟಿಗೆರೆ ಟೀಮು. ಇನ್ನೊಂದು ಹೇಳ್ತೀವಿ, ಇವಾಗ ನೀರು ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ ಕಂಟೈನರ್ಸ್. ಇವಾಗ ಹಸು ಕುಡಿಯೋಕೆ ಇಟ್ಟಿರ್ತೀರ ಒಂದು ಪಾಟು, ಅದನ್ನು ಅಟ್ಯಾಚ್ ಮಾಡಿಬಿಟ್ಟಿರ್ತೀರ ಗ್ರೌಂಡ್ಗೆ, ಅದನ್ನು ಚೆಲ್ಲಕ್ಕೂ ಆಗಲ್ಲ, ತೆಗಿಯೋಕ್ಕೂ ಆಗಲ್ಲ. ಅಂಥದಕ್ಕೆ ನಾವು ಮನೇಲಿ ಯಾವ್ದಾರ ಎಣ್ಣೆ ಇರುತ್ತಲ್ಲ, ಹಳೆ ಎಣ್ಣೆ, ಅದನ್ನು ಹಾಕಿದ್ರೆ ಸಾಕು, ಲಾರ್ವಾ ಸತ್ತೋಗುತ್ತೆ. ಎನಿ ಎಣ್ಣೆ ಒಂದು ಡ್ರಾಪ್ ಗುಡ್ ಐಡಿಯಾ. ಇದನ್ನು ಇವಾಗ ನೋಡಿ ಆನಿಮಲ್ ರೆಸ್ಕ್ಯೂರ್ಸ್ಗೆ ಇದೊಂದು ಬಾಧೆ, ನೀರು ಇಡೋಕ್ಕಾಗಲ್ಲ ಹಸುಗಳಿಗೆ ನಾಯಿಗಳಿಗೆ ಅಂತವರು ಅಟ್ಲೀಸ್ಟ್ ಪಾಟಲ್ಲಿ 1 ಡ್ರಾಪ್ ಹರಳೆಣ್ಣೆ ಏನಾರ ಇವಾಗ ನೀರಿಗೆ ಹಾಕೋದ್ರಿಂದ ದಟ್ಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಐಡಿಯಾ. ಯಾಕಂದ್ರೆ ಕೆಲವು ನಾವು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಪಾಟ್ಗಳು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ತೆಗಿಯೋಕ್ಕಾಗಲ್ಲ, ಬಗ್ಸೋಕ್ಕೂ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಚೇತನ್. ನಮ್ಗೆ ಇನ್ನೇನಾರು ಅಪ್ಡೇಟ್ಸ್ ಇದ್ದರೆ ನಾವು ಖಂಡಿತವಾಗೂ ಅದನ್ನು ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಫಾಗಿಂಗ್ ನೀವು ಮಾಡ್ತಾ ಇದ್ದೀರಾ ಚೇತನ್?